ನಟ ವಿಷ್ಣುವರ್ಧನ್ ಅವರ 75ನೇ ಜನ್ಮದಿನೋತ್ಸವವನ್ನು ಅತ್ಯಂತ ಅದ್ದೂರಿಯಾಗಿ ಆಯೋಜನೆ ಮಾಡುವಂತಹ ತೀರ್ಮಾನವನ್ನು ತೆಗೆದುಕೊಂಡಿರತಕ್ಕಂಥದ್ದು ಅವರ ಅಭಿಮಾನ ಬಳಗದವರು. ಬೆಂಗಳೂರಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸುವಂತಹ ನಿಟ್ಟಿನಲ್ಲಿ ಈಗ ಹೆಜ್ಜೆ ನೆಟ್ಟಿರತಕ್ಕಂತಹದ್ದು. ನಟ ವಿಷ್ಣುವರ್ಧನ್ ರವರ 75ನೇ ವರ್ಷದ ಜನ್ಮದಿನೋತ್ಸವ ಹಾಗೂ ಅಮೃತ ಮಹೋತ್ಸವದ ಅಂಗವಾಗಿ ಇದೇ 18ನೇ ತಾರೀಕು ಅಭಿಮಾನ್ ಸ್ಟುಡಿಯೋದ ಆವರಣದಲ್ಲಿರತಕ್ಕಂಥ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಂತ್ಯ ಸಂಸ್ಕಾರವಾಗಿರತಕ್ಕಂಥ 10 ಗುಂಟೆ ಪುಣ್ಯಭೂಮಿ ಜಾಗದಲ್ಲಿ ಪೂಜಾ ಕಾರ್ಯಕ್ರಮ, ವಿಷ್ಣುವರ್ಧನ್ ಅವರ ಭಾವಚಿತ್ರ ಅಳವಡಿಕೆಗೆ ಮಂಟಪಕ್ಕೆ ಒಂದು ಹೂವಿನ ಅಲಂಕಾರ ಹಾಗೂ ರಕ್ತದಾನ ಮತ್ತು ಅನ್ನದಾನ ಶಿಬಿರವನ್ನ ಹಮ್ಮಿಕೊಂಡಿರುವುದಾಗಿ ಇದೀಗ ತಿಳಿಸಿರುವಂತಹದ್ದು ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾಗಿರತಕ್ಕಂಥ ರಾಜು ಗೌಡ. ಅಭಿಮಾನ್ ಸ್ಟುಡಿಯೋ ಮಾಲೀಕರು ಇಲ್ಲಿವರೆಗೂ ಕೂಡ ಯಾವುದೇ ಅಭಿವೃದ್ಧಿ ಮಾಡಿಲ್ಲ. ಬಾಲಣ್ಣನವರು ಕಟ್ಟಿದ ಸ್ಟುಡಿಯೋ ಹಾಗೇ ಇದೆ. ಸುಮಾರು 55 ವರ್ಷಗಳ ಹಿಂದೆ ಹಾಕಿದಂತಹ ಸೀಟ್ಗಳು ಹಾಗೇ ಇದೆ. ಮಳೆ ಬಂದ್ರೆ ಸೋರುತ್ತೆ. ಸ್ಟುಡಿಯೋದ ಮೇಲ್ಚಾವಣಿ ಸೀಟ್ಗಳು ಕೂಡ ಶಿಥಿಲಾವಸ್ಥೆಯಲ್ಲಿರ್ತಕ್ಕಂತಹದ್ದು. ಸೀಟ್ಗಳಿಗೆ ಗಮ್ ಪೇಪರ್ ಹಾಕಿ ಅಂಟಿಸ್ತಾರೆ. ಈಗಲೂ ಕೂಡ ಚಿತ್ರೀಕರಣಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲ. ಬಾಲಣ್ಣನವರು ಹಾಕಿದಂತಹ ಸ್ಟುಡಿಯೋ ನಾಮಫಲಕ ನವೀಕರಣ ಮಾಡಿಲ್ಲ. ಸ್ಟುಡಿಯೋಗೆ ಸರಿಯಾದ ಕಾಂಪೌಂಡ್ ವ್ಯವಸ್ಥೆ ಇಲ್ಲ. ಸ್ಟುಡಿಯೋ ಮುಂಭಾಗದ ಗೇಟ್ ಅನ್ನ 2016ರಲ್ಲಿ ಸರ್ಕಾರವೇ ಹಾಕಿಸಿತ್ತು. ಅಭಿಮಾನ್ ಸ್ಟುಡಿಯೋದ ವಿರುದ್ಧ ಸೂಕ್ತ ಕ್ರಮ ಜರುಗಿಸುವುದಕ್ಕೆ ಸರ್ಕಾರಕ್ಕೆ ಮನವಿಯನ್ನ ಕೂಡ ಮಾಡಿರುವಂತಹದ್ದು ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ರಾಜು ಗೌಡ. ಅಮೃತ ಮಹೋತ್ಸವ ಹಾಗೂ 75ನೇ ಜನ್ಮದಿನೋತ್ಸವ ಇರುವುದರಿಂದ ನಾವು ಇವತ್ತು ವಿಧಾನಸೌಧಕ್ಕೆ ಬಂದು CM ಆಪ್ತ ಕಾರ್ಯದರ್ಶಿ ಶೇಷಯ್ಯ ಅವ್ರನ್ನ ಭೇಟಿ ಮಾಡಿ ಇವತ್ತು ನಾವು ನಮ್ಮ ಮನವಿ ಕೊಟ್ಟಿದ್ದೀವಿ. ಮತ್ತು ಏನು ಅಭಿಮಾನ್ ಸ್ಟುಡಿಯೋ ಮಾಲೀಕರು 2003ರಲ್ಲಿ ಸರ್ಕಾರಕ್ಕೆ ಮನವಿ ಕೊಟ್ಟು ನಾವು ಅಭಿವೃದ್ಧಿ ಪಡಿಸ್ತೀವಿ ಸ್ಟುಡಿಯೋನ ಅಂದ್ಬಿಟ್ಟು ಏನು ಮಾಡಿದ್ರು, ಅದನ್ನು ಆದೇಶ ಉಲ್ಲಂಘನೆ ಮಾಡಿರೋದ್ರಿಂದ ಸರ್ಕಾರಿ ದಾಖಲೆಗಳೊಂದಿಗೆ ಅವ್ರ ಮೇಲೆ ಸೂಕ್ತ ಕ್ರಮ ತಗೊಳ್ಳಿ ಅಂದ್ಬಿಟ್ಟು ಒಂದು ಮನವಿ ಕೊಟ್ಟಿದ್ದೀವಿ. ಮತ್ತು ಇದರ ಬಗ್ಗೆ ಕೋರ್ಟ್ನಲ್ಲಿ ನಮ್ಮ ಮೇಲೆ ಸುಳ್ಳು ಪ್ರಕರಣಗಳ ದಾಖಲಿಸಿದ್ರು. ಕಳೆದ ಬಾರಿ ನಮಗೆ ಸಿವಿಲ್ ಕೋರ್ಟ್ CC12ಲ್ಲಿ 6544ನಲ್ಲಿ ನಮಗೆ ಕಾರ್ಯಕ್ರಮಕ್ಕೆ ಕೋರ್ಟು ಅನುಮತಿ ಕೊಡ್ತು, ನೀವು ಕಾರ್ಯಕ್ರಮ ಮಾಡಿ ಅಂತ. ಆದರೂ ಸಹ ನಮಗೆ ತುಂಬ ತೊಂದರೆ ಕೊಟ್ಟರು. ಡಿಸೆಂಬರ್ 30, 2024ರ 15ನೇ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ತುಂಬ ಘಟನೆಗಳು ನಡೀತು. ಅಲ್ಲೇ ಆಯಿತು, ನಿಂದನೆ ಆಯಿತು. ಮತ್ತು ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸಿದ್ರು ಅಭಿಮಾನ್ ಸ್ಟುಡಿಯೋ ಮಾಲೀಕರು. ಪೊಲೀಸರನ್ನ ದುರ್ಬಳಕೆ ಮಾಡಿಕೊಂಡು ಕೆಲವರು ಪುಂಡ್ರಿಟ್ಕೊಂಡು ನಮ್ಮ ದಬ್ಬಾಳಿಕೆ ಮಾಡಿದ್ರು. ನಾವು ಯಾವುದಕ್ಕೆ ಆಕ್ರೋಶ ವ್ಯಕ್ತಪಡಿಸಿಲ್ಲ. ಶಾಂತಿಯುತವಾಗಿ ನಾವು ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ. ಪೊಲೀಸ್ ಇಲಾಖೆ ಏನು ಹೇಳ್ತು, ಬ್ಯಾರಿಕೇಡ್ ಹಾಕ್ಸಿದ್ದೀವಿ. ಅಭಿಮಾನಿಗಳು ಒಂದು ಸಂವೇದನೆ ನಡ್ಕೊಬೇಕು ಅಂತ. ಮತ್ತು ರಕ್ತದಾನ ಶಿಬಿರ ಪೆಂಡಲ್ ಹಾಕ್ಸಿದ್ವಿ. ಅದೆಲ್ಲ ಅಭಿಮಾನ್ ಸ್ಟುಡಿಯೋ ಮಾಲೀಕರು ತೆರವುಗೊಳಿಸಿದ್ರು. ಇದೆಲ್ಲ ಸೇರಿ ನಾವು ಒಂದು ಕೆಂಗೇರಿ ಠಾಣೆಗೆ ಕಂಪ್ಲೇಂಟ್ ಕೊಟ್ಟಿದ್ವಿ. ಕೆಂಗೇರಿ ಪೊಲೀಸ್ ವಿಳಂಬ ಮಾಡೋದ್ರಿಂದ ನಾವು ಕೋರ್ಟ್ ಮುಖಾಂತರನೇ ಕೋರ್ಟ್ಗೆ ನಮ್ಮ ಎಲ್ಲ ಏನು ದಾಖಲೆಗಳನ್ನ ಒದಗಿಸಿ ಇದು ಮಾಡಿದಾಗ ಕೋರ್ಟ್ ಮುಖಾಂತರ FIR ಹಾಕೋಕ್ಕೆ 29/1/2025 ಇದು ಮಾಡಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಇದು ತುಂಬ ಇನ್ನೂ ವಿಷಯಗಳಿದೆ. ಈ ಸದ್ಯ